ಪಿಒಕೆ ಮತ್ತೆ ಭಾರತಕ್ಕೆ ಸೇರುತ್ತಾ? ಪಿಒಕೆಲಿ ಈಗ ಬೆಂಕಿ ಹೊತ್ಕೊಂಡಿದೆ. ಅಲ್ಲಿ ಜನರಿಗೆ ತಿನ್ನಕ್ ಊಟ ಇಲ್ಲ, ಕರೆಂಟ್ ಇಲ್ಲ, ಬಡತನ, ಪೆಟ್ರೋಲ್ ಸಿಗ್ತಾ ಇಲ್ಲ. ಅದಕ್ಕೆ ಪ್ರತಿಭಟನೆ ಮಾಡಿದಕ್ಕೋಸ್ಕರ ಪಾಕಿಸ್ತಾನದ ಆರ್ಮಿ 30 ಜನರ ಮೇಲೆ ಗುಂಡು ಹಾರಿಸಿ ಸಾಯಿಸ್ಬಿಟ್ಟಿದೆ. ನಾವು ಸಣ್ಣವರಿದ್ದಾಗ ಟೆಕ್ಸ್ಟ್ ಬುಕ್ ಅಲ್ಲಿ ಮ್ಯಾಪ್ ಬಿಡಿಸೋದನ್ನ ಹೇಳ್ಕೊಡ್ತಾ ಇದ್ರು. ಅದರಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಸೇರಿಸಿನೇ ಬಿಡಿಸ್ತಾ ಇದ್ವಿ. ಆದ್ರೆ ರಿಯಾಲಿಟಿಯಲ್ಲಿ ಪಿಒಕೆ ನಮ್ ದೇಶಕ್ಕೆ ಸೇರೇ ಇಲ್ಲ. ಅಫಿಷಿಯಲ್ ಆಗಿ ನಮಗೂ ಪಿಒಕೆಗೂ ಸಂಬಂಧನೇ ಇಲ್ಲ. ಅಲ್ಲಿ ಇರೋದು ಸ್ವತಂತ್ರ ಸರ್ಕಾರ ಅಂತ ಹೇಳ್ತಾರೆ, ಆದ್ರೆ ಅದನ್ನ ಕಂಟ್ರೋಲ್ ಮಾಡೋದು ಮಾತ್ರ ಪಾಕಿಸ್ತಾನ ಸರ್ಕಾರ. ಇವತ್ತಿಗೂ ಟೆಕ್ಸ್ಟ್ ಬುಕ್ ಅಲ್ಲಿ ಭಾರತ ಮ್ಯಾಪ್ ಹೀಗೇನೆ ಇರುತ್ತೆ. ಇದು ಶುದ್ಧ ಸುಳ್ಳು. ನಮ್ಮ ಮಕ್ಕಳಿಗೆ ರಿಯಾಲಿಟಿ ಹೇಳ್ಕೊಡ್ಬೇಕು. ಪಿಒಕೆ ಅಂದ್ರೆ ಸಪರೇಟ್, ಅದನ್ನ ನಾವು ವಾಪಸ್ ಪಡಿಬೇಕಿದೆ. ಅದನ್ನೇ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ, ಕೇಳಿ. पाक ऑक्यूपाई कश्मीर भारत का है और हम उसको लेकर रहे. ಪಿಒಕೆಲಿ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿಯಿಂದ ಪ್ರತಿಭಟನೆ ನಡೀತಾ ಇದೆ. ಪಿಒಕೆಗೆ ಪ್ರತ್ಯೇಕ ಪ್ರಧಾನಿ ಇದ್ದಾರೆ, ಪ್ರತ್ಯೇಕ ಸಂಸತ್ ಇದೆ. ಅಲ್ಲಿ ಒಟ್ಟು 45 ಸೀಟ್ ಇದೆ. ಅದರಲ್ಲಿ 12 ಸೀಟು ಪಾಕಿಸ್ತಾನದವರಿಗೆ ರಿಸರ್ವೇಶನ್ ಇಟ್ಟಿದ್ದಾರೆ. ಈ ಮೀಸಲನ್ನ ತೆಗೆದು ಹಾಕಬೇಕು, ಪಿಒಕೆ ಜನರಿಗೆ ಇದನ್ನ ಕೊಡಬೇಕು ಅನ್ನೋದು ಇವರ ದೊಡ್ಡ ಬೇಡಿಕೆ. ಅದ್ರ ಜೊತೆಗೆ ಅಲ್ಲಿ ಯಾವುದೇ ಫೆಸಿಲಿಟಿಗಳಿಲ್ಲ, ಮೂಲ ಸೌಕರ್ಯ ಇಲ್ಲ. ಪಿಒಕೆಯಲ್ಲಿ ಮಂಗಲಾ ಡ್ಯಾಮ್ ಇದೆ, ಅಲ್ಲಿಂದ 1000 ಮೆಗಾವ್ಯಾಟ್ ವಿದ್ಯುತ್ ಬಂದ್ರೂ ಅದನ್ನ ಪಾಕಿಸ್ತಾನ ಯೂಸ್ ಮಾಡ್ಕೊಳ್ಳುತ್ತೆ ಅದ್ರ ದೇಶಕ್ಕೆ. ಮತ್ತೆ ಪಿಒಕೆಗೆ ಕರೆಂಟ್ ಕೊಡುವಾಗ ಹೆವಿ ಬಿಲ್ ಹಾಕ್ತಾರೆ. ಅದ್ರ ಬಗ್ಗೆ 2-3 ವರ್ಷದಿಂದ ಪ್ರತಿಭಟನೆ ನಡೀತಾ ಇದೆ. ಅದ್ರ ಜೊತೆಗೆ ಹಣದುಬ್ಬರ ಬೇರೆ, ತಿನ್ನೋಕೆ ಅಕ್ಕಿ ಗೋಧಿ ಕೂಡ ಇಲ್ಲ, ಅಷ್ಟು ಬಡತನ ಇದೆ. ಜನರಿಗೆ ಸಾಕಾಗಿ ಹೋಗಿದೆ. ಅದಕ್ಕೆ ಪೊಲೀಸರಿಗೆ ಕೂಡ ಹೊಡಿತಾ ಇದ್ದಾರೆ. ಪಾಕಿಸ್ತಾನಿ ಸೇನೆನ ನಾಯಿಗಳು ಅಂತ ಕರೆದು ಪ್ರತಿಭಟಿಸ್ತಾ ಇದ್ದಾರೆ. ಒಂದ್ ಕಾಲದಲ್ಲಿ ಇದೇ ಜನರು ಹಿಂದೂಗಳನ್ನ ಹೊಡೆದು ಓಡಿಸಿದ್ರು, ಕೊಂದು ಹಾಕಿದ್ರು, ಅತ್ಯಾಚಾರ ಮಾಡಿದ್ರು. ನಾವು ಭಾರತದ ಜೊತೆಗೆ ಇರಲ್ಲ ಅಂತಾನೆ ಇವರೆಲ್ಲ ಹೇಳ್ತಾ ಇದ್ರು. ಇವರಿಗೆ ಪಾಕಿಸ್ತಾನ ಅಂದ್ರೆ ತುಂಬಾ ಲವ್ ಇತ್ತು. ಈಗ ಇವರಲ್ಲಿ ಒಂದಷ್ಟು ಜನರು ಭಾರತಕ್ಕೆ ಸೇರ್ಬೇಕು ಅಂತ ಬಯಸ್ತಾ ಇದ್ದಾರೆ. ನಮ್ಮಲ್ಲೂ ಅದೇ ತರದ ಒಪಿನಿಯನ್ ಇದೆ. ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ ಅಧ್ಯಕ್ಷ ಉಮರ್ ಅಹಮದ್ ಇಲ್ಯಾಸಿ ಕೂಡ ಅದನ್ನೇ ಹೇಳಿದ್ದಾರೆ. पीओके जो हमारा भारत का अभिन्न अंग है वो हमें वापस भारत में शामिल एक जरूर हो जाएगा. ಜೋಜಿಲಾ ಸುರಂಗ ಮಾರ್ಗ 14 ಕಿಲೋಮೀಟರ್ ಉದ್ದ ಇದೆ. ಇತ್ತೀಚೆಗೆ ಇದರ ಕಾಮಗಾರಿ ಪೂರ್ತಿ ಆಯಿತು. ಇದು ಇರೋದು ಜಮ್ಮು ಕಾಶ್ಮೀರದಲ್ಲೇ, ಅಂದ್ರೆ ನಮ್ಮ ದೇಶದಲ್ಲೇ. ಇದು ದೇಶದ ಅತಿ ಉದ್ದದ ಸುರಂಗ ರಸ್ತೆ. ಇಲ್ಲಿಂದ ಕೇವಲ 100 ಕಿಲೋಮೀಟರ್ ಆಚೆಗೆ ಪಿಒಕೆ ಇದೆ. ಅಲ್ಲಿ ಯಾವ ಅಭಿವೃದ್ಧಿನೂ ಇಲ್ಲ. ನಮ್ಮ ಕಾಶ್ಮೀರ 2026ರಲ್ಲಿದೆ, ಅವರ ಕಾಶ್ಮೀರ 100 ವರ್ಷ ಹಿಂದೆ ಇದೆ. ಭಾರತನ ಆಯ್ಕೆ ಮಾಡಿಕೊಂಡ ಕಾಶ್ಮೀರಿಗಳು ಚೆನ್ನಾಗಿ ಬದುಕ್ತಾ ಇದ್ದಾರೆ, ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಪಾಕಿಸ್ತಾನನ ಆಯ್ಕೆ ಮಾಡಿಕೊಂಡ ಕಾಶ್ಮೀರಿಗಳು ಸಫರ್ ಆಗ್ತಾ ಇದ್ದಾರೆ. ನಮ್ಮಲ್ಲೂ ಕೆಲವರು ಪಾಕಿಸ್ತಾನಿ ಲವರ್ಗಳಿದ್ದಾರೆ, ಅವರಿಗೆ ವಿಡಿಯೋ ಶೇರ್ ಮಾಡಿ.